ಕನಕಪುರ ಯೋಜನಾ ಪ್ರಾಧಿಕಾರಕ್ಕೆ ಗ್ರಹಣ ಬಡಿದಿದೆ ವೀಕ್ಷಕರೇ. ಕನಕಪುರ ಯೋಜನಾ ಪ್ರಾಧಿಕಾರದಲ್ಲಿ ಕೆಲಸ ನಿರ್ವಹಿಸಬೇಕಾದರೆ ವಾರಗಟ್ಟಲೆ ಇಲ್ಲಿರುವ ದೇವಿಯನ್ನು ವಿವಿಧ ಫಲ ಪಂಚಾಮೃತ ಅಭಿಷೇಕವನ್ನು ಮಾಡಿ ಒಲಿಸಿಕೊಳ್ಳಬೇಕಾದ ಅನಿವಾರ್ಯತೆ ಏರ್ಪಟ್ಟಿದೆ ವೀಕ್ಷಕರೇ. ಕನಕಪುರ ಯೋಜನಾ ಪ್ರಾಧಿಕಾರವು ನಗರದ ಹೊರವಲಯದಲ್ಲಿದ್ದು ಸಾಮಾನ್ಯ ನಾಗರಿಕರು ತಮ್ಮ ಕೆಲಸಗಳಿಗೆ ಇಲ್ಲಿಗೆ ಬರಬೇಕಾದರೆ 50ರಿಂದ 100 ರೂಪಾಯಿಗಳನ್ನು ಆಟೋಗೆ ಕೊಟ್ಟು ಬರಬೇಕಾಗುತ್ತದೆ. ಇಲ್ಲಿ ಕನಕಪುರ ಯೋಜನಾ ಪ್ರಾಧಿಕಾರದ ವ್ಯಾಪ್ತಿಗೆ ಕನಕಪುರ ತಾಲೂಕು ಸೇರಿದಂತೆ ಆರೋಹಳ್ಳಿ, ಕಗಲಿಪುರ, ತಲಗಟ್ಟಪುರದ ವ್ಯಾಪ್ತಿಯವರೆಗೆ ಬಹಳ ವಿಸ್ತೀರ್ಣವುಳ್ಳದ್ದಾಗಿದ್ದು ಇಲ್ಲಿ ಪ್ರತಿದಿನ ಭೂ ಪರಿವರ್ತನೆ ಸೇರಿದಂತೆ ಇನ್ನಿತರೆ ಕೆಲಸಗಳು ಕೋಟಿಗಟ್ಟಲೆ ವ್ಯವಹಾರದಲ್ಲಿ ನಡೆಯುತ್ತದೆ ಎಂದರೆ ತಪ್ಪಾಗಲಾರದು ವೀಕ್ಷಕರೇ. ಕನಕಪುರ ಯೋಜನಾ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ತಲೆ ಎತ್ತಿರುವ ಲೇಔಟ್ಗಳು ಇಲ್ಲಿ ಕಾನೂನುಬದ್ಧವಾಗಿ ಸಹಿ ಬಿದ್ದಿದ್ದರೂ ಸಹ ಇದರ ಹಿಂದೆ ಎಷ್ಟು ಲಕ್ಷಗಟ್ಟಲೆ ಡೀಲಿಂಗ್ ನಡೆದಿದೆ ಎಂದರೆ ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಮಹಾದೇವಿಗೆ ಗೊತ್ತು ವೀಕ್ಷಕರೇ. ಈ ಕಚೇರಿಗೆ ಸರ್ಕಾರ ಅಧೀನ ಕಾರ್ಯದರ್ಶಿ ಎಂದು ಅಧಿಕಾರಿಯೊಬ್ಬರನ್ನು ನೇಮಿಸಲಾಗಿದೆ. ಆದರೆ ವಾರದಲ್ಲಿ 1-2 ದಿನ ಮಾತ್ರ, ಅದರಲ್ಲೂ 1-2 ಗಂಟೆಗಳ ಕಾಲ ಇದ್ದರೆ ಹೆಚ್ಚು. ಕಚೇರಿಗೆ ಬಂದು ಅಧೀನ ಕಾರ್ಯದರ್ಶಿಗಳು ಬಂದಿರುವ ಕಡತಗಳನ್ನು ನೋಡಿ ಸಹಿ ಹಾಕಬೇಕು ಎಂದರೆ ಇವರಿಗೆ ಭಯವಾಗುತ್ತದೆ. ಹಾಗಾಗಿ ಇವರು ಸದಾ ತಮ್ಮ ಕೊಠಡಿಯ ಬಾಗಿಲು ಹಾಕಿಕೊಂಡು ಸದಾ ಬಿಗಿ ಭದ್ರತೆಯಲ್ಲಿ ಕೆಲಸ ನಿರ್ವಹಿಸುತ್ತಾರೆ. ತಾಲೂಕಿನಲ್ಲಿ ಕೆಲಸ ಮಾಡಬೇಕಾದ ಮಹಿಳಾ ಅಧಿಕಾರಿಗೆ ಇಷ್ಟೊಂದು ಭಯವೇಕೆ ಎಂಬುದು ಗೊತ್ತಿಲ್ಲ. ಕೂಡಲೇ ಸರ್ಕಾರ ಇವರಿಗೆ ಸೂಕ್ತ ಭದ್ರತೆಯನ್ನು ಒದಗಿಸಿ ಪೊಲೀಸ್ ಬಂದೋಬಸ್ತ್ ಒದಗಿಸುವುದು ಸೂಕ್ತ ಎಂದು ಕಾಣುತ್ತದೆ. ಈ ಅಧಿಕಾರಿ ಭಯ ಬಿಟ್ಟು ತಮ್ಮ ಕಚೇರಿ ಕೊಠಡಿಯ ಬಾಗಿಲು ತೆರೆದು ಪಾರದರ್ಶಕವಾಗಿ ಕೆಲಸ ಮಾಡಿದರೆ ಯಾವ ಭಯವನ್ನು ಪಡಬೇಕಾಗಿಲ್ಲವೆಂದು ಸಾರ್ವಜನಿಕ ವಲಯದಲ್ಲಿ ಮೂಡಿರುವ ಕುತೂಹಲವಾಗಿದೆ ವೀಕ್ಷಕರೇ.